ಸಾರಿಗೆ ನೌಕರರ ಇವತ್ತು ಹಿಂದೆ 5ನೇ ತಾರೀಕಿತ್ತು ಮೀಟಿಂಗ್. ಅದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿತ್ತು. ಇವತ್ತು ಮೀಟಿಂಗ್ ಇತ್ತು. ಜಂಟಿ ಕ್ರಿಯಾ ಸಮಿತಿ ಮತ್ತು ಒಕ್ಕೂಟ ಸುಮಾರು 17 ಸಂಘಗಳಿದೆ. ಇಬ್ಬರಿಗೂ ಬೇರೆ ಬೇರೆ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಆಯಿತು. ಗ್ರೀವೆನ್ಸಸ್ ಎಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಅನೇಕ ಬಾರಿ ಗ್ರೀವೆನ್ಸಸ್ ನಾವು ಕೂಡ ತಂದಿದ್ವಿ. ಮತ್ತು ಈಗ ಭಾಳ ಮುಖ್ಯವಾಗಿ ಅವರು 2020ರ ಅಗ್ರಿಮೆಂಟು ಮತ್ತು ಹೊಸದಾಗಿ 24ಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದು ಒಂದು. ಅಷ್ಟು ಬಿಟ್ಟರೆ ಆ ಕೇಸಸ್ಸು 2021ರಲ್ಲಿ ಡಿಸ್ಮಿಸ್ ಮಾಡಿಬಿಟ್ಟಿದ್ರು. ಅವ್ರನ್ನ ಬಹುತೇಕ ವಾಪಸ್ ತೊಗೊಂಡಿದ್ದೀವಿ. ಆದರೆ ಅವ್ರಿಗೆ ವಾಪಸ್ ತೊಗೊಂಡಾಗ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಕಟ್ಟಾಗಿತ್ತು. ಅದ್ರ ಬಗ್ಗೆ ಇಂಪಾರ್ಟೆಂಟಾಗಿ 2 ಸಬ್ಜೆಕ್ಟ್ ಅಷ್ಟೇ. 20ರದು 23ರಲ್ಲಿ ಮಾಡಿದ್ರಲ್ಲ ಬಾಕಿ ಕೊಡಬೇಕು ಅನ್ನೋದೊಂದು. 24ಕ್ಕೆ 4 ವರ್ಷಕ್ಕೊಮ್ಮೆ ಪ್ರಾರಂಭ ಮಾಡ್ತೀವಲ್ಲ ಅದು ಒಂದು. ಆಮೇಲೆ ಒಕ್ಕೂಟದವರು ಸಮಾನ ವೇತನ ಕೊಡಬೇಕು ಅಂತ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿದರು. ಮುಖ್ಯಮಂತ್ರಿಗಳು ಎಲ್ಲ ಒಂದು ಸ್ವಲ್ಪ ಚರ್ಚೆ ಮಾಡಿ ನಿಮ್ಮನ್ನು ಆದಷ್ಟು ಬೇಗ ಕರಿತೀನಿ ಅಂತ ಹೇಳಿದ್ದಾರೆ. ಅದನ್ನೇ ಅಷ್ಟೇ 2 ಇಂಪಾರ್ಟೆಂಟ್. ಅದೇ ವೇತನ ಪರಿಷ್ಕರಣೆ ಬಾಕಿ ಇದೆಯಲ್ಲ, ಅಷ್ಟು ಬಿಟ್ಟರೆ ಇನ್ಯಾವುದೂ ಕೂಡ ಬಾಕಿ ಇಲ್ಲ. ಎಲ್ಲ ಅಪ್ಡೇಟ್ ಮಾಡಿದ್ದೀವಿ. ಆದರೆ ನಮಗೆ ಸ್ವಲ್ಪ PF ಅದು ಇದು ಎಲ್ಲ ಸ್ವಲ್ಪ ಬಾಕಿ ಎಲ್ಲ ಇಟ್ಟೋಗಿದ್ರಲ್ಲ, ಅದು ಬಿಡಿ. ಅದರ ಬಗ್ಗೆ ಅದು ಬೇರೆ ವಿಚಾರ. ಆದರೆ ಇವ್ರಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಬಂದಿತ್ತು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ನಾನು ಗೃಹ ಮಂತ್ರಿಗಳು ಕೂಡ ಇದ್ದರು. 2 ನಮ್ಮ RTO ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು RTO ಈ ಬಾರ್ಡರ್ಗಳಲ್ಲಿ ಇರುತ್ತಲ್ಲ ಅದ್ರ ಬಗ್ಗೆ, ಚೆಕ್ ಪೋಸ್ಟ್ ಬಗ್ಗೆ. ಇನ್ನೊಂದು ಇನ್ನೂ ಕಾಯ್ದೆನೇ ಆಗಿಲ್ಲ. ಕೇಂದ್ರ ಸರ್ಕಾರ ಅದೇನೋ ಈ ಫಿಟ್ನೆಸ್ ಇದಕ್ಕೆ ಜಾಸ್ತಿ ರೇಟ್ ಹಾಕಿದೆ ಅಂತೇಳಿ ಹೇಳಿದರು. ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಎಷ್ಟನ್ನು ಹಾಕಿರ್ಬೋದು, ನಾವು ಕಾಯ್ದೆ ಮಾಡುವಾಗ ಅದನ್ನು ಕಡಿಮೆ ಕೂಡ ಮಾಡ್ಬೋದು. ಅದನ್ನು ನಿಮ್ಮ ಹತ್ರ ಕೂತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಇನ್ನು ಬೇರೆ ಬೇರೆ ಎಲ್ಲ ಇದ್ದಾರಲ್ಲ, ಈ ಇವರಿಗೆಲ್ಲ ಸಂಬಂಧಪಟ್ಟಾಗ ಯಾರು ನಮ್ಮ ಮೋಟ್ರ್ ವಾಹನಕ್ಕೆ ಸಂಬಂಧ ಇನ್ನೂ ಬೇರೆ ಸಂಘ ಸಂಸ್ಥೆಗಳಿದೆ, ಎಲ್ಲರ ಜೊತೆ ಚರ್ಚೆ ಮಾಡಿ ನಿಮಗೆ ತೊಂದರೆ ಆಗಿರೋ ರೀತಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಡೀಸೆಲ್ ಬಗ್ಗೆ, ಆಮೇಲೆ ಟೋಲು, ಸ್ಟೇಟ್ ಟೋಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರು. ಯಾಕೆಂದರೆ ಅವ್ರಿಗೆ ಸಂಬಂಧಪಟ್ಟಿದ್ದದು. ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಮಾತಾಡಿ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಆಮೇಲೆ ವಿಚಾರ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೊಂದು. ಆಮೇಲೆ 2 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಗೃಹ ಮಂತ್ರಿಗಳು ಕೂಡ ಅಲ್ಲೇ ಇದ್ದರು. ಅವ್ರು ಈ ಪೀಕ್ ಅವರ್ಸಲ್ಲಿ ಈ ಕಮರ್ಷಿಯಲ್ ವೆಹಿಕಲ್ಸ್ ಒಳಗಡೆ ಬರೋದಕ್ಕೆ ಟೈಮಿಂಗ್ ಚೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ದೊಡ್ಡ ವಾಹನಗಳೆಲ್ಲ, ಲಾರಿಗಳು, ಆ ಥರದ್ದೆಲ್ಲ ಗೂಡ್ಸ್ ವೆಹಿಕಲ್ಸ್, ಆ ಟೈಮಿಂಗ್ ಚೇಂಜ್ ಮಾಡಿಕೊಡಿ ಅಂತ ಒಂದು ಕೇಳ್ತಾ ಇದ್ದಾರೆ. ಇನ್ನೊಂದು ಈ ಫೈನಾನ್ಸ್ ತೊಗೊಂಡಿರ್ತಾರಲ್ಲ, ಮೈಕ್ರೋ ಫೈನಾನ್ಸು, ಆ ಸಮಸ್ಯೆಗಳು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅದು ಕೂಡ ಗೃಹ ಮಂತ್ರಿಗಳ ಜೊತೆ ಮಾತಾಡಿ ಅಂತ ಹೇಳಿ. ಈಗ ಇರ್ತಕ್ಕಂಥದ್ದು ಒಂದು ಡೀಸೆಲ್ದು. ಈಗ ಮುಖ್ಯಮಂತ್ರಿಗಳು ಈ ಥರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದಾರೆ ಅಲ್ವಾ. ಇದೇನು ಷಣ್ಮುಗಪ್ಪ ಅವ್ರು ಆಚೆ ಬರ್ತಾರೆ, ಬಂದಾಗ ಒತ್ತಾಯಪೂರ್ವಕವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಬೇರೆ ಇಷ್ಟೇ. ಈಗ ನೀವು ಪರ್ಸ್ಯೂ ಮಾಡ್ತೀರಾ? ನೀವು ಈಗ RTO ಇರ್ಬೋದು, ಅದು ನನ್ನ ಲೆವೆಲ್ ನಾನು ಮಾಡ್ತೀನಿ. ಈಗ ಡೀಸೆಲ್ಲು ನಾವು ಮಾಡಿದ್ವಿ ₹2. ಆಮೇಲೆ ಕೇಂದ್ರ ಸರ್ಕಾರನು ಭಾಳ ಸಲ ಮಾಡಿದ್ರೋ ಇಲ್ವೋ? ₹49 ₹92 ತೊಗೊಂಡೋದಾಗ ಕೇಂದ್ರ ಸರ್ಕಾರದ ಪಾತ್ರ ಇದೆಯಾ ಇಲ್ವೋ? ನಾವು ಕೆಲವು ಸಂದರ್ಭದಲ್ಲಿ ಟ್ಯಾಕ್ಸ್ ಹಾಕಿದ್ದೀವಿ, ಇಲ್ಲ ಅಂತಲ್ಲ, ಸೆಸ್ ಹಾಕಿದ್ದೀವಿ. ಒಟ್ಟು ಕೇಂದ್ರ ಸರ್ಕಾರ 11 ವರ್ಷದಲ್ಲಿ 36 ಲಕ್ಷ ಕೋಟಿ
ಪೆಟ್ರೋಲು ಡೀಸೆಲ್ ಮೇಲೆ ಸೆಸ್ ಹಾಕಿರ್ತಕ್ಕಂಥದ್ದು. ಆಮೇಲೆ ಟೋಲ್ ಪ್ಲಾಜಾ ಸ್ಟೇಟ್ ತೆಗೀರಿ ಅಂತ ಹೇಳ್ತಾರೆ. ತೆಗೆದುಬಿಟ್ರೆ ವರ್ಷಕ್ಕೆ 15,000 ರೂಪಾಯಿ ನಾವು ರಸ್ತೆಗಳ ನಿರ್ವಹಣೆಗೆ ಖರ್ಚು ಮಾಡ್ತಾ ಇದ್ದೀವಿ. 15,000 ಪ್ರತಿ ವರ್ಷ ಖರ್ಚು ಮಾಡ್ತೀವಿ ಸ್ಟೇಟ್ ಹೈವೇಸ್ಗೆ. 15,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತೀವಿ. ಟೋಲ್ ತೆಗೆದುಬಿಟ್ರೆ ಹಣ ಎಲ್ಲಿ ಅಲ್ವಾ? ಆಮೇಲೆ ಕೇಂದ್ರ ಸರ್ಕಾರ ಕೂಡ ಅವ್ರದ್ದು ಇದೆಯಲ್ಲ ನ್ಯಾಷನಲ್ ಲೆವೆಲ್ ಟೋಲ್ಸು, ಅವರು ತೆಗಿಯೋಕ್ಕಾಗತ್ತಾ? ಅವರು ಹೊಸ ಹೊಸ ರಸ್ತೆಗಳು ಮಾಡಬೇಕು, ರಸ್ತೆಗಳ ನಿರ್ವಹಣೆ ಮಾಡಬೇಕು. ಸೊಲ್ಯೂಷನ್ನು ಏನಿಲ್ಲ. ಈಗ 2 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಲ್ಲ, ಅದನ್ನು ಅವರು ಸ್ವಲ್ಪ ಅದು ಮಾಡ್ತೀವಿ. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ತೆಗ್ದಿದಾರಲ್ಲ, ತೆಗೆದಿರ್ತಕ್ಕಂಥದ್ದನ್ನು ನಮ್ಮ ಅಧಿಕಾರಿಗಳು ಕಳಿಸಿ ಆಲ್ಟರ್ನೇಟ್ ಏನು ಮಾಡ್ಕೊಂಡಿದ್ದಾರೆ. ಯಾಕಂದರೆ RTO ಅಂದರೆ ಬರೀ ಚೆಕ್ ಪೋಸ್ಟಲ್ಲಿ ಕೂತ್ಕೊಳ್ಳೋದಲ್ಲ, ಅವ್ರಿಗೆ ಬೇಕಾಷ್ಟು ಕೆಲಸ ಇರುತ್ತೆ. ಒಂದು 20-30 ಕೆಲಸ ಬೇರೆ ಬೇರೆ ಎಲ್ಲ ಇರುತ್ತೆ. ಅದೆಲ್ಲ ಒಂದ್ಸಲಿ ಒಂದು ಸಿಸ್ಟಮ್ ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ತಕ್ಕನಾಗೆ ನಾವು ಆಲ್ಟರ್ನೇಟ್ ಮಾಡ್ಕೋಬೇಕಲ್ಲ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡ್ಕೋಬೇಕಲ್ಲ ನಾವು. ಅಲ್ಲ, ಒಂದು 4 ಬಗ್ಗೆ ಏನು ಸಮಸ್ಯೆ? ಡೀಸೆಲ್ಲು, ರಾಜ್ಯದ ಟೋಲ್, 2 ಬಗ್ಗೆ ಅವರು CM ಜೊತೆ ಇಲ್ಲ ಹೊರಟ್ರು. CM ಬೇರೆ ಮೀಟಿಂಗ್ ಇತ್ತು, ಅವರು ಇಲ್ಲೆಲ್ಲ ಇರ್ಬೇಕು, ಬರ್ತಾರೆ. ನೋಡೋಣ ಅವ್ರು ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.